ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಹೊರಗಡೆ ಸ್ವೀಟ್ ಸ್ಟಾಲಲ್ಲೆಲ್ಲ ಸಿಗತ್ತಲ್ವ, ದೂದ್ ಪೇಡ ಅಂತ. ಅದನ್ನು ನಾವು ಮನೆಯಲ್ಲೇ ಮಾಡ್ಬೋದು. ಎರಡೇ ವಸ್ತುಗಳನ್ನು ಬಳಸಿ ಸುಲಭವಾಗಿ ಮಾಡ್ಬೋದು. ತುಂಬ ರುಚಿಯಾಗಿರುವಂತಹ ಸಿಹಿ ತಿಂಡಿ. ನೀವು ಮಾಡಿ ನೋಡಿ, ನಿಮಗೂ ಗೊತ್ತಾಗತ್ತೆ. ತುಂಬ ಸುಲಭವಾಗಿ ಮಾಡೋವಂಥದ್ದು, ಏನು ಹಾಳೆಲ್ಲ ಆಗಲ್ಲ, ಯಾರಾದರೂ ಮಾಡ್ಬೋದು. ಅಷ್ಟು ಸುಲಭವಾಗಿ ಮಾಡ್ಬೋದು ಇದನ್ನು. ಇದು ಕೋವದಿಂದ ದೂದ್ ಪೇಡ ಮಾಡ್ತಾಯಿದ್ದೀನಿ. ಇದು ನೋಡಿ, 1 ಕಪ್ ಕೋವ ತೊಗೊಂಡಿದ್ದೀನಿ. ಇದು ಹೊರಗಡೆಯಿಂದ ತಂದ ಕೋವ, ನಾನು ಮನೇಲಿ ಮಾಡಿರೋದಲ್ಲ, ಮನೆಯಲ್ಲೂ ಮಾಡೋಕ್ಕಾಗತ್ತೆ. ಇನ್ನೊಂದಿನ ಕೋವ ಮಾಡೋ ತೋರಿಸ್ತೀನಿ ನಾನು. ಈ ಕೋವನ ಇದು ಮೆತ್ತಗಿರುತ್ತೆ, ನೀವು ಫ್ರಿಜ್ಜಲ್ಲಿದ್ದರೆ ಹೊರಗೆ ಇಡಿ, ಸ್ವಲ್ಪ ಹೊತ್ತು ಮೆತ್ತಗಾಗತ್ತೆ. ಇಲ್ಲಾಂದರೆ ಮನೆಯಲ್ಲಿ ತುರಿದ್ಬೇಡಿ ಅಷ್ಟೇ. 1 ಕಪ್ ಕೋವಕ್ಕೆ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧದಿಂದ 3/4 ಕಪ್ವರೆಗೂ ತೊಗೋಬೋದು. ನಿಮ್ಮ ಸಿಹಿ ಹೊಂದ್ಕೊಂಡು ನಿಮ್ಗೆ ಜಾಸ್ತಿ ಸಿಹಿ ಬೇಕು ಅಂದರೆ 3/4 ಕಪ್ ಸಕ್ಕರೆ ತೊಗೋಬೋದು. ಇದು ಎರಡೇ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾನು ಈಗ ಪೇಡ ಮಾಡೋದು, ಬೇರೆ ಏನು ಉಪಯೋಗಿಸಲ್ಲ. ಮತ್ತು ಉಳಿದಿರೋದು ಆಪ್ಷನಲ್, ಏಲಕ್ಕಿ ಪೌಡ್ರೆಲ್ಲ ಬೇಕಾದರೆ ಹಾಕ್ಕೋಬೋದು ಅಷ್ಟೇ. ಇದೆರಡು ಕಂಪಲ್ಸರಿ, ಕೋವ ಮತ್ತು ಸಕ್ಕರೆ ಅಷ್ಟೇ. ತುಂಬ ಸುಲಭವಾಗಿ ಬೇಗ ಆಗುವಂಥದ್ದು, ಹಾಳಾಗಲ್ಲ. ನೀವು ಯಾರಾದರೂ ಮಾಡ್ಕೋಬೋದು ಮನೇಲಿ. ತಿಂಡಿಗೆ ನಿಮಗೆ ಸ್ವೀಟ್ ಮಾಡಬೇಕು ಅನ್ನಿಸಿದಾಗ ಇದನ್ನು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈಗ ಪ್ಯಾನ್ ಇಟ್ಟಿದ್ದೀನಿ, ಒಂದು ಫ್ರೈಯಿಂಗ್ ಪ್ಯಾನು. ಗ್ಯಾಸ್ ಆನ್ ಮಾಡಿಬಿಟ್ಟು ಕೋವನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಕೈಯಲ್ಲಿ ಬಿಡಿಸ್ಕೊಳ್ಳಿ. ಕೋವ ತುಂಬ ಗಟ್ಟಿ ಇದೆ, ನೀವು ಫ್ರಿಜ್ಜಲ್ಲೇ ಇಟ್ಟು ಫ್ರೀಝರಲ್ಲಿ ಇಟ್ಟು ಅಂತಂದರೆ ತುರಿಮಣೆಯಲ್ಲಿ ತುರ್ಕೊಳ್ಳಿ. ಇಲ್ಲಾಂದರೆ ಒಂದು ಗಂಟೆ 2 ಗಂಟೆ ಹೊರಗಡೆ ಇಟ್ಟರೆ ಅದು ಮೆತ್ತಗಾಗತ್ತೆ ಸ್ವಲ್ಪ. ಆವಾಗ ಹೀಗೆ ಬಿಡಿಸ್ಕೋಬೋದು, ಕೈಯಲ್ಲಿ ಹೀಗೆ ಬಿಡಿಸ್ಕೊಳ್ಳಿ. ಸೌಟಲ್ಲಿ ಬಿಡಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಕೋವನ. ಹಾಲಲ್ಲೂ ಕೋವ ಮಾಡ್ಕೊಂಡು ಹಾಗೆ ದೂದ್ ಪೇಡ ಮಾಡೋಕ್ಕಾಗತ್ತೆ, ಅದು ಬೇರೆ ರೀತಿ. ಇದು ಒಂದು ಥರ ಬೇರೆ ರೀತಿ. ಇದನ್ನು ಬೇರೆ ಬೇರೆ ರೀತಿ ಮಾಡ್ತಾರೆ. ಕೋವದಲ್ಲಿ ಸಕ್ಕರೆ ಹುಡಿ ಹಾಕ್ಕೊಂಡು, ಆಮೇಲೆ ಸಕ್ಕರೆನ ಬತ್ತಿಸಿ ಇದು ಪಾಕ ಮಾಡಿ, ಗಟ್ಟಿ ಪಾಕ ಮಾಡಿ ಆಮೇಲೆ ಹುಡಿ ಮಾಡೋ ಥರ, ಆ ಥರ ಮಾಡಿನೂ ಮಾಡ್ತಾರೆ. ಕೋವ ಸ್ವಲ್ಪ ಬಿಸಿ ಆದಮೇಲೆ ಈ ಸಕ್ಕರೆನ ಪೂರ್ತಿ ಅದಕ್ಕೆ ಹಾಕ್ಕೊಳ್ಳಿ. ಅದು ಕೋವ ಹೆಚ್ಚೊತ್ತು ಬಿಸಿ ಆಗಬೇಕಾಗಿಲ್ಲ, ಅಂದರೆ ಸ್ವಲ್ಪ ಅದು ಹುಡಿ ಆಗುವವರೆಗೂ ಬಿಸಿ ಮಾಡ್ಕೊಳ್ಳಿ ಅಷ್ಟೇ. ಗಟ್ಟಿ ಇದ್ದರೆ ಅದನ್ನು ಕೂಡಲೇ ಸಕ್ಕರೆ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಆಗಲಿ. ಕೈ ಮಾತ್ರ ಬಿಡಬೇಡಿ. ಆಮೇಲೆ ಸಿಮ್ಮಲ್ಲಿ ಇರಲಿ, ಹೆಚ್ಚು ಹೈ ಫ್ಲೇಮಲ್ಲಿ ಇಡೋದು ಬೇಡ. ಯಾಕೆಂದರೆ ಅದು ಹಾಲಿಂದಲ್ವ ಕೋವ, ಅದು ತಳ ಹತ್ತಿದಂಗೆ ಆಗುತ್ತೆ, ಕರಟಿದಂಗೆ ಆಗುತ್ತೆ. ಅದು ರುಚಿ ಹೋಗುತ್ತೆ, ಪೇಡದ ರುಚಿ ಹೋಗುತ್ತೆ, ಪೇಡ ರುಚಿ ಬರಲ್ಲ. ಈ ಪೇಡ ಈ ಥರ ಮಾಡಿದರೆ ಇದೆಯಲ್ವ, ನಿಮಗೆ ಸ್ವೀಟ್ ಅಂಗಡಿಯಲ್ಲಿ ಸಿಗೋ ದೂದ್ ಪೇಡ ಥರನೇ ರುಚಿ ಇರುತ್ತೆ, ಅದೇ ಥರನೇ ಆಗುತ್ತೆ. ಅಷ್ಟು ಹೊರಗಡೆ ಅಷ್ಟು ಕಾಸ್ಟ್ಲಿ ಇರುತ್ತಲ್ವ, ಅದಕ್ಕಿಂತ ಎಷ್ಟಂದ್ರೂ ಯಾವುದೇ ತಿಂಡಿ ಆದರೂ ನಾವು ಮನೇಲಿ ಮಾಡಿದರೆ ಅದು ರೀಸನೇಬಲ್ ಆಗಿರುತ್ತೆ. ಹೊರಗಿನ ಸಿಗೋದಕ್ಕಿಂತ ಸ್ವಲ್ಪ ಕಡಿಮೆನೇ ರೇಟ್ ಬರುತ್ತೆ. ಕೋವನ್ನು ನೀವು ದುಡ್ಡು ಕೊಟ್ಟು ತಂದ್ರೂ ಕಡಿಮೆನೇ ಆಗುತ್ತೆ, ಒಳ್ಳೆ ರುಚಿನೂ ಬರುತ್ತೆ, ಅದೇ ರುಚಿನೂ ಬರುತ್ತೆ. ರುಚಿಗೆ ಏನು ಕೊರತೆ ಇಲ್ಲ. ಅವರು ಪೇಡ ಪ್ರೆಸ್ ಮೆಷಿನ್ ಇರುತ್ತಲ್ವ, ಅದರಲ್ಲಿ ಮಾಡಿರೋದ್ರೆ ಒಂದು ಶೇಪ್ ಬರುತ್ತೆ, ಒಂದೇ ರೀತಿ ಇದು ಬರುತ್ತೆ ನೋಡೋದಕ್ಕೆ ಅಷ್ಟು ಹೊರತು. ಇಲ್ಲಾಂದರೆ ನೀವು ಮನೇಲಿ ಆ ಥರ ಇದ್ದರೆ ನೀವು ಅದರಲ್ಲೂ ಮಾಡ್ಬೋದು. ಇಲ್ಲಾಂದರೆ ಸುಮ್ಮನೆ ಕೈಯಲ್ಲಿ ಉಂಡೆ ಕಟ್ಟಿ ಪೇಡ ಮಾಡ್ಕೋಬೋದು. ರುಚಿ ಅದೇ ಬರುತ್ತೆ. ನೀವು ಬೇಕಾದರೆ ಮಾಡಿ ನೋಡಿ. ಇದೆರಡೇ ವಸ್ತು ಸಾಕು, ಇದಕ್ಕೆ ಬೇರೆ ಏನು ಬೇಡ. ಹೀಗೆ ತುಪ್ಪ ಬೇಡ, ಯಾಕಂದರೆ ಅದರಲ್ಲೇ ಜಿಡ್ಡಿನಂಶ ಇರುತ್ತಲ್ವ ಕೋವದಲ್ಲೇ, ಅದರಿಂದ ಅದರಲ್ಲೇ ತುಪ್ಪ ಬಿಟ್ಕೊಳ್ಳುತ್ತೆ. ಅದರಿಂದ ಅಂಥದ್ದೆಲ್ಲ ಏನು ಬೇಡ. ಜಸ್ಟ್ ಸಕ್ಕರೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸಕ್ಕರೆ ಕರಗ್ತಾ ಬಂತು ನೋಡಿ. ಕರಗಿದಾಗ ಮೆತ್ತಗಾಗತ್ತೆ, ಕೋವನು ಮೆತ್ತಗಾಗತ್ತೆ, ಕೋವನು ಕರಗುತ್ತೆ ಬಿಸಿಗೆ, ಸಕ್ಕರೆನೂ ಕರಗುತ್ತೆ. ಎರಡು ಕರಗಿ ಒಂದೇ ಆಗುತ್ತೆ ನೋಡಿ, ನೀರಾಗತ್ತೆ. ಈ ಥರ ನೀರಾಗಿದೆ. ಇದನ್ನು ಈಗ ಮತ್ತೆ ಗಟ್ಟಿ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಕರಗಿ ಒಂದೇ ಆಯಿತು. ಇನ್ನೀಗ ಸ್ವಲ್ಪ ಹೊತ್ತು ಕಾಯಿಸಿದರೆ, 10 ನಿಮಿಷ ಕಾಯಿಸಿದ್ರೆ ಸಾಕು. ಕರಗೋದಕ್ಕೆ ಒಂದು 5 ನಿಮಿಷ, ಮತ್ತೊಂದು ಹೆಚ್ಚು ಅಂದರೆ 10 ನಿಮಿಷ ಇದಕ್ಕೆ. ಆ ಥರ 15 ನಿಮಿಷ, 1/4 ಗಂಟೆ, 20 ನಿಮಿಷದ ಒಳಗಡೆ ಆಗುತ್ತೆ. ಮತ್ತೊಂದು 5-10 ನಿಮಿಷ ತಣಿಯೋಕ್ಕೆ, 20 ನಿಮಿಷದ ಒಳಗಡೆ ಕೋವಾಗುತ್ತೆ. ಇದರಲ್ಲಿ ನಾನು ಸಾಮಾನ್ಯ ಒಂದು 150 ಗ್ರಾಮಿನಷ್ಟು ಕೋವ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಕಪ್ ಲೆಕ್ಕದಲ್ಲಿ ಹೇಳಿದೆ, ನಾನು ಕಪ್ ಲೆಕ್ಕದಲ್ಲಿ ಅಳತೆ ಮಾಡಿರೋದು. ತೂಕ ಅಂದಾಜಿಗೆ ತೊಗೊಂಡಿರೋದು 150 ಗ್ರಾಮ್ ಆಗಿರ್ಬೋದು ಅದು ಅಷ್ಟೇ. ಸಕ್ಕರೆ ಅರ್ಧ ಕಪ್ಪು, ಅರ್ಧದಿಂದ 3/4 ಕಪ್ವರೆಗೂ ಹಾಕೋಬೋದು. ನಿಮಗೆ ಸಿಹಿ ಬೇಕು ಅಂದರೆ, ಜಾಸ್ತಿ ಬೇಕು ಅಂದರೆ, ಕಡಿಮೆ ಬೇಕಾದರೆ ಅರ್ಧ ಕಪ್ ಹಾಕ್ಕೊಳ್ಳಿ ಅಷ್ಟೇ. ಈ ಥರ ಇಷ್ಟೇ ಹಾಕಿರೋದು. ಇದರಲ್ಲಿ ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ಇದು ಮೇಯ್ನ್ ಏನು ಅಂದರೆ ಸಿಮ್ಮಲ್ಲಿ ಇಟ್ಕೋಬೇಕು ನೀವು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಡ್ಲೇ ಅದು ಹಾಳಾಗುತ್ತೆ, ಬೇಗ ಕರೆಕ್ಟ್ದಂಗೆ ಆಗುತ್ತೆ, ಪೇಡದ ರುಚಿ ಹೋಗುತ್ತೆ. ಅದರಿಂದ ನೋಡ್ಕೊಂಡು ಮಾಡಿ. ತುಂಬಾ ರುಚಿಯಾಗಿರೋಂಥ, ಸುಲಭದಲ್ಲಿ ಆಗುವಂಥದ್ದು. ಅಂದರೆ ಇದರಲ್ಲಿ ಹಾಳಾಗೋದು, ವೇಸ್ಟ್ ಆಯಿತು, ಅಯ್ಯೋ ಸರಿಯಾಗಿಲ್ಲ, ಪಾಕ ಸರಿಯಾಗಿಲ್ಲ ಅಂಥದ್ದೆಲ್ಲ ಏನಿಲ್ಲ. ಮಿಕ್ಸ್ ಮಾಡೋದು, ಗಟ್ಟಿ ಮಾಡೋದು ಅಷ್ಟೇ ಇರೋದು. ನೋಡಿ, ಗಟ್ಟಿ ಆಗ್ತಾ ಬಂತಿದೀಗ. 5 ನಿಮಿಷ 8 ನಿಮಿಷದಲ್ಲಿ ಇನ್ನು ಸ್ವಲ್ಪ ನೀವು ಇದರಲ್ಲಿ ತೆಗೆದು ನೋಡಿ, ಸ್ಪೂನಲ್ಲಿ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ತಣಿಯಕ್ಕೆ ಬಿಡಬೇಕು. ತಣಿದ ಮೇಲೆ ಅದು ಉಂಡೆಗೆ ಬರಬೇಕು. ಉಂಡೆಗೆ ಬರುತ್ತಂತ ನೋಡ್ಕೋಬೇಕು. ಅಷ್ಟರಲ್ಲಿ ಇದನ್ನು ಕಲಸ್ಕೊಳ್ಳಿ, ಕೈ ಬಿಡಬೇಡಿ. ನಮಗೊಂದು ಅಂದಾಜಾಗತ್ತೆ, ಯಾಕೆಂದರೆ ಇದು ತಣಿಯೋಷ್ಟೊತ್ತಲ್ಲಿ ಅಲ್ಲಿ ಮತ್ತೆ ಆಗಿರುತ್ತೆ. ಅದನ್ನು ಸ್ವಲ್ಪ ಮೊದಲೇ ನೋಡಿರಬೇಕು. ನೋಡಿ, ಇನ್ನೂ ಬಿಸಿ ಇದೆ, ಸ್ವಲ್ಪ ತಣಿಬೇಕು.
ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಮಿಕ್ಸ್ ಮಾಡಿಕೊಂಡು ಆ ತಳ ಬಿಟ್ಟಂಗೆ ಆಗುತ್ತೆ ನೋಡಿ. ನಿಮ್ಗೆ ಅಂದಾಜು ಆಗುತ್ತೆ ಅದು ನೋಡಿದಾಗ, ಉಂಡೆಗೆ ಬರಬೇಕಷ್ಟೇ ಅದು. ಹಾಗಿದ್ರೆ ಸರಿಯಾಗುತ್ತೆ ನೋಡಿ. ಇದು ಅಷ್ಟು ಉಂಡೆಗೆ ಬಂದಿಲ್ಲ, ಸ್ವಲ್ಪ ಎಳೆದಿದೆ ಪಾಕ. ಈಗ ಅಷ್ಟೊತ್ತಲ್ಲಿ ನನಗೆ ತಿರುಗಿಸಿದ್ನಲ್ವ, ಅದೀಗ ಆಗಿರುತ್ತೆ. ನಾನು ಸ್ಪೂನಲ್ಲಿ ತೆಗೆದ ಮೇಲೆ ಇಷ್ಟು ಹೊತ್ತಾಗಿದೆ ನೋಡಿ. ಅಲ್ಲಿ ಈಗ ಪಾಕ ಬೆಳೆದಿರುತ್ತೆ, ಅಂದರೆ ಗಟ್ಟಿ ಆಗಿರುತ್ತೆ. ಅದರಿಂದ ನೋಡಿ ಇದೀಗ ಆಗಿಲ್ಲ ಅಷ್ಟು. ನೋಡಿ ಅದರಲ್ಲಿ ನಾನು ಸ್ಪೂನಲ್ಲಿ ಬಿಸಿ ಇದೆ ಅದು, ಅದರಿಂದ ನಾನು ಅಷ್ಟು ಬೇಗ ಮಾಡೋಕ್ಕಾಗಿಲ್ಲ. ಇದಕ್ಕೆ ಇಲ್ಲೇ ಈ ಹಂತದಲ್ಲಿ ನಾನು ಏಲಕ್ಕಿ ಪೌಡ್ರನ್ನು ಹಾಕಿದ್ದೀನಿ, ಏಲಕ್ಕಿ ಪುಡಿನು. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ಬೇಡ. ಪರಿಮಳ, ಏಲಕ್ಕಿ ಪರಿಮಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ನಾನು ಏಲಕ್ಕಿ ಪುಡಿ ಹಾಕಿರೋದು. ಇದು ಕಂಪಲ್ಸರಿ ಅಂತ ಅಲ್ಲ, ನಿಮಗೆ ಕೋವ ಮತ್ತು ಸಕ್ಕರೆ ಇದ್ದರೆ ಆಯಿತು ಅಷ್ಟೇ. ನೋಡಿ ಈ ಥರ ಇದೀಗ ಬಂದಿಲ್ಲ ಇನ್ನೂ ಉಂಡೆಗೆ, ಇನ್ನೂ ಒಂದು ಸ್ವಲ್ಪ ಆಗಬೇಕು. ಇದೀಗ ಆಗಿರುತ್ತೆ, ನನಗೆ ಅಷ್ಟೊತ್ತು ಕಾಯಿಸಿದ್ದೀನಲ್ವ, ಏಲಕ್ಕಿ ಪುಡಿ ಆಗಿದೆ, ಒಂದು ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ. ಆದ್ದರಿಂದ ಹೆಚ್ಚು ಕಾಯಿಸಬೇಡಿ, ಹೆಚ್ಚು ಮಾಡಿದರೆ ಅದೊಂಥರ ಅಂಟು ಥರ, ರಬ್ಬರ್ ಥರ ಬಂದುಬಿಡತ್ತೆ. ಅದರಿಂದ ಉಂಡೆ ಮಾಡೋಕ್ಕೆ ಬರೋಷ್ಟು ಮಾತ್ರ ಆದರೆ ಸಾಕು. ತಣ್ಣದ ಮೇಲೆ ಅದು ಉಂಡೆಗೆ ಬರಬೇಕು, ಅದೇ ಪೇಡ, ಆವಾಗ ರುಚಿಯಾಗಿರತ್ತೆ. ಅದು ಒಂದು ದಿನ ಇಟ್ಟರೆ ನೀವು ನೆಕ್ಸ್ಟ್ ಡೇಗೆ ತಿಂತೀರಾ ಅಂದರೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ, ತುಂಬಾ ರುಚಿ ಇರುತ್ತೆ. ಸಿಹಿ ತಿಂಡಿ ಮನೆಯಲ್ಲಿ ನಿಮಗೆ ಗೆಸ್ಟ್ ಯಾರಾದರೂ ಬಂದರೆ, ನೆಂಟರು ಬಂದ್ರೂ ಮಾಡಿ ಕೊಡೋದಾದ್ರೂ ಮಾಡಿ ಕೊಡ್ಬೋದು. ಈಗ ಬರ್ತಾರೆ, ಸಾಯಂಕಾಲ ಬರ್ತಾರೆ ಅಂದರೆ ಬೆಳಗ್ಗೆ ಇದನ್ನು ಮಾಡಿ ಇಟ್ಕೊಂಡ್ರೆ ನೀವು ಬಂದವರಿಗೆ ಕೊಡ್ಬೋದು, ಗೆಸ್ಟ್ಗಳಿಗೆ. ತುಂಬಾ ರುಚಿಯಾಗಿರುತ್ತೆ ನೋಡಿ. ಇದು ದೊಡ್ಡ ತಳ ಬಿಟ್ಕೊಂಡು ಬಂತು, ಆಗ್ತಾ ಬಂತು ನೋಡಿ. ಇದು ನೋಡಿ ಉಂಡೆಗೆ ಬಂದಿದೆ ಕೈಯಲ್ಲಿ ತಣ್ಣದಾಗ, ಆ ಥರ ಬಂದರೆ ಸಾಕು. ಈಗ ಇದನ್ನು ಸ್ಟವ್ ಆಫ್ ಮಾಡಿರ್ತೀನಿ ನಾನು, ಆಗಿದೆ ಅಲ್ಲಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ತಣಿಯಕ್ಕೆ ಹಾಕ್ತಾಯಿದ್ದೀನಿ. ಅದರಲ್ಲೇ ಬಿಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ, ಯಾಕಂದರೆ ತವ ಬಿಸಿ ಇರುತ್ತಲ್ವ, ಫ್ರೈಯಿಂಗ್ ಪ್ಯಾನು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಪ್ಲೇಟಿಗೆ ಹಾಕಿಬಿಟ್ಟು ತಣಿಯಕ್ಕೆ ಇಟ್ಬಿಡ್ತೀನಿ ನೋಡಿ. ತಣಿಯಕ್ಕೆ ಇಟ್ಟಿದ್ದೆ, ಒಂದು 10 ನಿಮಿಷದಲ್ಲಿ ತಣ್ಣದಿದೆ. ತಣ್ಣದ ಮೇಲೆ ನಾನೀಗ ಪೇಡ ಮಾಡ್ತಾಯಿದ್ದೀನಿ. ಪೇಡ ಏನಿಲ್ಲ, ಅದನ್ನು ತೆಗೆದುಬಿಟ್ಟು ಉಂಡೆ ಮಾಡ್ಕೊಳ್ಳಿ, ಸ್ವಲ್ಪ ಚಪ್ಪಟೆ ಮಾಡ್ಕೊಳ್ಳಿ. ಅದು ಪೇಡ ನೀವು ಹೇಗೆ ಯಾವ ಶೇಪ್ ಬೇಕೋ ಅದನ್ನು ಮಾಡ್ಕೋಬೋದು. ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡಿಕೊಂಡು ರೌಂಡಾಗಿ ಇಡೋದಾದರೂ ಇಟ್ಕೋಬೋದು. ಇದನ್ನು ಸುಮ್ಮನೆ ಒಂದು ಇದು ಬಾದಾಮಿ ಇದನ್ನು ಕಟ್ ಮಾಡಿ ಇಟ್ಟಿದ್ದೆ, ಬಾದಾಮಿನ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಒತ್ತಿ ಇಟ್ಟಿರ್ತೀನಿ. ಯಾಕಂದರೆ ಪೇಡದ ಶೇಪ್ ಬರೋಕ್ಕೆ ಅಷ್ಟೇ. ಅದೊಂಥರ ಪೇಡ ಥರ ಕಾಣುತ್ತೆ. ಮಧ್ಯದಲ್ಲಿ ಒಂದು ಬಾದಾಮಿನೋ, ಗೋಡಂಬಿನೋ, ಪಿಸ್ತಾನೋ ಏನಾದರೂ ಒಂದು ಇಟ್ಕೊಂಡ್ರೆ ಅದು ಕಂಪಲ್ಸರಿ ಅಲ್ಲ, ಆಪ್ಷನಲ್ಲು. ನಿಮಗೆ ಹೆಂಗೆ ಬೇಕೋ ಹಾಗೆ, ನಿಮ್ಗೆ ಬೇಡ ಅಂದರೆ ಬೇಡ. ಹಾಗೆ ಪ್ರತಿಯೊಂದನ್ನು ಈ ಥರ ಉಂಡೆ ಮಾಡಿ ಇಟ್ಬಿಟ್ಟು ಅಲ್ಲಿ ಪ್ಲೇಟಲ್ಲಿ ಇಡಿ. ಅದು ಸೆಟ್ ಆಗಬೇಕು, ಒಂದು ಅರ್ಧ ಗಂಟೆ ಬಿಟ್ಟು ಇನ್ನೂ ಸೆಟ್ ಆಗುತ್ತೆ. ಅದು ನೆಕ್ಸ್ಟ್ ಡೇಗೆ ಇವತ್ತು ಮಾಡಿ ನಾಳೆ ತಿನ್ನೋದಾದರೆ ತುಂಬಾ ರುಚಿ ಇರುತ್ತೆ. ನೀವು ನೋಡಿ ಮನೇಲಿ ಮಾಡಿ. ಏನಿಲ್ಲ, ಜಸ್ಟ್ ಅದನ್ನು ಉಂಡೆ ಮಾಡ್ಕೊಂಡು ನೋಡಿ. ಅದರಲ್ಲಿ ಜಿಡ್ಡು ಎಷ್ಟು ಬಿಟ್ಕೊಂಡಿದೆ, ತುಪ್ಪದ ಜಿಡ್ಡು, ಅದರಲ್ಲಿ ತುಪ್ಪದ ಅಂಶ, ಎಣ್ಣೆ ಅಂಶ ಎಲ್ಲ ಇರುತ್ತಲ್ವ, ಅಂದರೆ ಹಾಲಲ್ಲಿ ಇರುವಂತಹ ಜಿಡ್ಡಿನ ಅಂಶ ಇದೆಯಲ್ವ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಅದರಿಂದ ಉಂಡೆ ಮಾಡೋದು ಕಷ್ಟ ಆಗಲ್ಲ. ಈ ಥರ ಉಂಡೆ ಮಾಡ್ಕೊಂಡು ನಿಮ್ಗೆ ಬೇಕಾದಷ್ಟು ದೊಡ್ಡಕ್ಕೆ ಬೇಕಾದ ಶೇಪಲ್ಲಿ ಬರೀ ರೌಂಡ್ ಮಾಡಿ ಇಡೋದಾದ್ರೂ ನೀವು ಇಟ್ಕೋಬೋದು. ಈ ಥರ ಮಾಡಿಕೊಂಡು ಅಲ್ಲೇ ಇಟ್ಬಿಡಿ ನೋಡಿ. ಇದರಲ್ಲಿ 150 ಗ್ರಾಮ್ ಅಷ್ಟೇ ಕೋವ ಇರೋದು. ಒಂದು 100 ಗ್ರಾಮ್ನಷ್ಟು ಸಕ್ಕರೆ ಇರ್ಬೋದೇನೋ, ಅರ್ಧ ಕಪ್ಪಲ್ಲಿ 100-150 ಗ್ರಾಮೇ ಇರ್ಬೋದೇನೋ ಸಕ್ಕರೆ. ಅಷ್ಟರಲ್ಲಿ ಇಷ್ಟ ಆಗಿದೆ. ಒಂದು 15-20 ಪೇಡ ಆಗಿದೆ. ಅಂದರೆ ನಿಮಗೆ ಅಷ್ಟಕ್ಕೆ ಹೊರಗಡೆ ತುಂಬ ಇರುತ್ತೆ, 100 ಗಟ್ಟಲೆ ರೂಪಾಯಿ ಇರುತ್ತೆ. ತುಂಬ ಸುಲಭದಲ್ಲಿ ಆಗುತ್ತೆ, ಮನೇಲೂ ಮಾಡ್ಬೋದು. ಕಷ್ಟ ಇಲ್ಲ ಅಂತ ನಾನು ಹೇಳೋದು. ಯಾರಿಗೂ ಗೊತ್ತಿಲ್ಲ, ಹೊಸದಾಗಿ ಸ್ವೀಟ್ ಮಾಡ್ತೀರಾ ಅಂದರೆ ನೀವು ಮಾಡ್ಕೋಬೋದು, ಹಾಳಾಗಲ್ಲ. ತುಂಬಾ ರುಚಿ ಇದೆ. ನೀವು ಬೇಕಾದ್ರೆ ಮಾಡಿ ನೋಡಿ. ಪೂರ್ತಿ ಈ ಥರ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಷ್ಟ ಆದರೆ ನೀವು ಮನೇಲಿ ಮಾಡಿ ತಿಂದ ಮೇಲೆ ನನಗೆ ಹೇಳಿ, ಬೇಕಾದ್ರೆ ಕಮೆಂಟ್ ಮಾಡಿ. ತುಂಬ ಸುಲಭವಾಗಿ 2 ವಸ್ತುಗಳನ್ನು ಬಳಸಿ ಮಾಡುವಂತಹ ಸಿಹಿ ತಿಂಡಿ. ಮುಂದೆ ಬರುವ ಹಬ್ಬಗಳಿಗೆ, ಈಗ ಮುಂದೆ ಹಬ್ಬಗಳೇ ತುಂಬ ಬರ್ತಾ ಇದೆ ಅಲ್ವಾ, ಅದನ್ನು ಎಲ್ಲ ಹಬ್ಬಗಳಿಗೂ ಮಾಡ್ಬೋದು ಈ ಸಿಹಿ ತಿಂಡಿಯನ್ನು. ಹಾಲಿನಿಂದ ಮಾಡುವಂಥದ್ದಾಗಿರೋದ್ರಿಂದ, ಕೋವಾದಿಂದ ಮಾಡೋದ್ರಿಂದ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.